ಇಷ್ಟು ದಿವಸ ಪರಪುರುಷನೊಂದಿಗೆ ಅನೈತಿಕ ದೈಹಿಕ ಸಂಬಂಧದಲ್ಲಿದ್ದ ನೀವು ಇದ್ದಕ್ಕಿದ್ದಂತೆ ಅವರು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಿದ್ದರೆ, ತುಂಬ ನರಳುವ ಸ್ಥಿತಿಯಲ್ಲಿದ್ದರೆ ಈ ಒಂದು ಪರಿಹಾರ ಮಾಡಿ ಎಷ್ಟೇ ಕಷ್ಟವಾದರೂ ಅವನು ನಿಮ್ಮನ್ನು ಮತ್ತೆ ಬಂದು ಸೇರುತ್ತಾನೆ. ದೈಹಿಕ ಆಕರ್ಷಣೆಗೆ ಮತ್ತು ಮಾನಸಿಕ ಆಕರ್ಷಣೆಗೆ ಒಳಗಾಗುವಂಥವರು ಈ ಒಂದು ಪರಿಹಾರ ಮಾಡಿದ್ರೆ, ಪ್ರೀತಿಯಲ್ಲಿ ವಂಚನೆ ಆಗಿದ್ದರೆ ಮರಳಿ ನಿಮ್ಮ ಪ್ರೀತಿಯನ್ನು ಖಂಡಿತವಾಗಿ ಪಡೆದುಕೊಳ್ಳಬಹುದು. ನಿಂಬೆಹಣ್ಣಿನ ತಾಂತ್ರಿಕ ಪರಿಹಾರ ತಂತ್ರವನ್ನು ಹೇಗೆ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಇಂತಹ ಮಾಹಿತಿಗಳು ಉಪಯೋಗವಾಗುವ ಹಾಗೆ ತಲುಪುತ್ತೆ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಏನೇ ಇದ್ದರೂ, ವಶೀಕರಣದಂತಹ ತೊಂದರೆಗಳಿದ್ದರೂ ಕೂಡ ಈ ತಕ್ಷಣ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಯಾವುದೇ ಒಬ್ಬ ಪರಸ್ತ್ರೀಯಾಗಲಿ ಪರಪುರುಷರಾಗಲಿ ನಿಮ್ಮಿಂದ ತುಂಬ ದೂರ ಹೋಗುತ್ತಿದ್ದರೆ ಅದಕ್ಕೆ ಅವರ ಮಾನಸಿಕ ದೈಹಿಕ ಒತ್ತಡಗಳು ಕಾರಣವಾಗಿರುತ್ತದೆ. ಅಥವಾ ಪರಪುರುಷರು ಒಂದು ವೇಳೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಅದಕ್ಕೆ ನಿಜವಾದ ಕಾರಣ ಅವರಿಗೆ ನಿಮ್ಮ ಮೇಲಿರ್ತಕ್ಕಂತಹ ದೈಹಿಕ ಆಕರ್ಷಣೆಗಳಿಗೆ ನೀವು ಸ್ಪಂದಿಸದೇ ಇದ್ದಾಗ ಇದು ಕೂಡ ಒಂದು ಕಾರಣವಾಗಬಹುದು. ನಿಮ್ಮ ಮೇಲೆ ಇದ್ದಂತಹ ಆಸಕ್ತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ನೀವು ಯಾವಾಗ ಅವರು ಹೇಳಿದಾಗ ಕೇಳದೇ ಇದ್ದಾಗ ಅವರು ಬೇರೆಯವರನ್ನು ಹುಡುಕಲು ಪ್ರಾರಂಭ ಮಾಡುತ್ತಾರೆ. ಇದು ನಿಮಗೆ ತುಂಬ ನೋವು ಕೊಡಬಹುದು. ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿಸುವಂತೆಯೂ ಕೂಡ ಆಗಬಹುದು. ಒಂದು ಬಾರಿ ಅವರು ಬೇರೆಯವರ ಬಳಿ ಹೋದರೆ ಮತ್ತೆ ಮರಳಿ ಬರುವುದು ಸ್ವಲ್ಪ ಕಷ್ಟವೇ ಆಗುತ್ತದೆ. ಇಂತಹ ಸಂದರ್ಭವನ್ನು ನೀವು ಎದುರಿಸುತ್ತಿದ್ದರೆ ಈ ತಕ್ಷಣ ನಿಂಬೆಹಣ್ಣಿನ ತಾಂತ್ರಿಕ ಪರಿಹಾರ ತಂತ್ರಗಳನ್ನು ಮಾಡಬೇಕು. ಗಜನಿಂಬೆ ಅಂತ ಸಿಗುತ್ತೆ, ದೊಡ್ಡದಾದದ್ದು. ಈ ಗಜನಿಂಬೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲ್ಭಾಗದಲ್ಲಿ ನೀವು ನಿಮ್ಮ ಹುಡುಗನ ಹೆಸರು, ಆ ಹುಡುಗರ ಪರಪುರುಷ ಯಾರನ್ನು ಇಷ್ಟಪಟ್ಟಿರ್ತೀರೋ ಅವರ ಹೆಸರನ್ನು ಕೆಂಪು ಮಾರ್ಕರ್ ಪೆನ್ನಿನಿಂದ ಬರೆದುಕೊಳ್ಳಬೇಕು. ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಮರಳಿ ಬರಬೇಕು ಅಂತ ಹಸಿರು ಮಾರ್ಕರ್ ಪೆನ್ನಿನಿಂದ ಬರೆದುಕೊಳ್ಳಬೇಕು. ಅದರ ಪಕ್ಕದಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಓಂ ಕ್ಲೀಂ ರೀಂ ಆವಾಹನಂ ವಶ್ಯಂ ಸ್ವಾಹ ಅಂತ ಬರೆದು 21 ಲವಂಗಗಳನ್ನು ಎಲ್ಲಿಯ ಸುತ್ತ ನಿಂಬೆಹಣ್ಣಿನ ಸುತ್ತವೂ ಚುಚ್ಚುತ್ತಾ ಬರಬೇಕು. ಚುಚ್ಚಿ ಆದ ಮೇಲೆ ನಿಮ್ಮ ಮನೆ ಹತ್ತಿರ ಯಾವುದೇ ಸ್ಮಶಾನ ಇದ್ದರೂ ಪರವಾಗಿಲ್ಲ, ಅಲ್ಲಿ ತೆಗೆದುಕೊಂಡು ಹೋಗಿ ಕರ್ಪೂರವನ್ನು ಅದರ ಮೇಲೆ ಹಚ್ಚಿ ಇಡಬೇಕು. ಯಾವುದ್ರ ಮೇಲೆ? ನಿಂಬೆಹಣ್ಣನ್ನು ಚುಚ್ಚಿಟ್ಟಿರ್ತೀರಲ್ಲ, ಲವಂಗದ ಮೇಲೆ ಕರ್ಪೂರವನ್ನು ಹಚ್ಚಿ ಸಂಪೂರ್ಣವಾಗಿ ಬೂದಿಯಾಗುವವರೆಗೂ ಕಾಯ್ದ ನಂತರ ನನಗೆ ಆಕರ್ಷಣೆ ಆಗುವ ವ್ಯಕ್ತಿ ನನ್ನನ್ನು ಮತ್ತೆ ಬಂದು ಸೇರುವಂತೆ ಆಗಲಿ ಅಂತ ಹೇಳಿ ಆ ಭಸ್ಮವನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ. ಆ ನಿಂಬೆಹಣ್ಣಿನ ಇನ್ನುಳಿದ ಭಸ್ಮವನ್ನು ಅಲ್ಲಿಯೇ ಬಿಡಬೇಕು. ಯಾವಾಗ ಈ ಭಸ್ಮವನ್ನು ಅಲ್ಲಿಯೇ ಇಡುತ್ತೀರೋ, ನಿಮ್ಮ ಮುಖವನ್ನು ಯಾವಾಗ ನೋಡಿಕೊಂಡು ಹೋಗುತ್ತಾರೋ ಆವಾಗ ಆ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ಆಕರ್ಷಣೆಗೆ ಒಳಗಾಗುತ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಈ ತಾಂತ್ರಿಕ ಪರಿಹಾರವನ್ನು ಮಾಡುವಾಗ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾ ನೇರ ವಶೀಕರಣ ಸಿದ್ಧಿ ಸಾಧನೆಯನ್ನು ಮಾಡಿಕೊಡುತ್ತಾರೆ. ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.